5 ಮುತ್ತು. ಒಂದನೇದ್ದು ಕುಂಕುಮ, ಎರಡನೆಯದ್ದು ನತ್ತು, ಮೂರನೇದ್ದು ಮಾಂಗಲ್ಯ, ನಾಲ್ಕನೆಯದ್ದು ಬಳೆ, ಐದನೇದ್ದು ಕಾಲುಂಗುರ. ಇವು 5 ಮುತ್ತು ಹೆಣ್ಣಿಗೆ ಯಾಕೆ ಕೊಟ್ಟರು? ಕೊಟ್ಟ ಮನೆಗೆ ಹುಟ್ಟಿದ ಮನೆಗೆ ಹೆಸರನ್ನು ತಗೊಂಡ ಬಾ ತಾಯಿ ಅಂತ ತಿಳ್ಕೊಂಡು 5 ಮುತ್ತಿನ ಲಕ್ಷಣಗಳನ್ನು ಮುತ್ತೈದೆ ಅಂತ ಕರೀತಾರೆ. ಆ ಮುತ್ತೈದೆ ತನಕ ವಿಶೇಷವಾದ ಅರ್ಥ ಇದೆ. ಹನಿ ಮೇಲೆ ಕುಂಕುಮ. ಅಪ್ಪಗಳು ಒಂದು ಮಾತು ಹೇಳಿದರು, ಹನಿ ಮೇಲೆ ಈಟೀಟ ಕುಂಕುಮ ಹಚ್ಚಬೇಡ್ರಿ, ನಾಚ್ತಾರೆ, ದೊಡ್ಡದು ಕುಂಕುಮ ಹಚ್ಚ್ರಿ ಅಂದರು. ಅದಕ್ಕೆ ಅರ್ಥ ಇದೆ, ಹೊಟ್ಟೆ ಹಸಿದವ್ರ ಮುಖ ನೋಡಬಾರ್ದಂತ, ಕೆಟ್ಟ ಬಿಸಿಲಾಗ ಹೊಲ ನೋಡಬಾರ್ದಂತ. ಹಂಗಾಗ್ಯದ. ಹೊಟ್ಟೆ ಹಸಿದ ಮುಖ ಎಲ್ಲ ಜೋತಾಗ್ಯಾವು. ಇಂಥದ್ರೊಳಗೆ ಪ್ರವಚನ ಮಾಡಂದರೆ ಹೆಂಗೆ ಮಾಡಬೇಕು? ನಮ್ಮ ಕಮಿಟಿಯವ್ರು ಹೇಳಿದರು 5 ತಾಸು ಅಂತ. 5 ತಾಸು ಮಾಡಿ ನಾ ಎಲ್ಲಿ ಹೋಗಲಿ? ಲಿಮಿಟ್ ಅದ. ಕೊಡ ತುಂಬಿದ ಮೇಲೆ ನೀರು ಹೊರಗೆ ಬೀಳುತ್ತದೆ. ಬುದ್ಧಿ ಅನ್ನತಕ್ಕಂಥ ಕೊಡ 45 ಗಂಟೆ, ಲಾಸ್ಟ್ 1 ಗಂಟೆ ಮಾತ್ರ ಅದಕ್ಕೆ ಲಿಮಿಟ್ ಅದ. ಅದು ತುಂಬಿತು ಅಂದ್ರೆ ನಾವು ಏನು ಹೇಳಿದ್ದೆಲ್ಲ ಹೊರಗೆ ಬೀಳುತ್ತದೆ. ಆ ಕೊಡದೊಳಗೆ ಅದು ಹಿಡಿಯಂಗಿಲ್ಲ. ಇರಲಿ, ವಿಷಯಕ್ಕೆ ಬರ್ತೀನಿ. ನಮ್ಮ ಯಶವಂತ ಗವಾಯಿಗಳು ಹಾಡಿದರು, ನಮ್ಮ ಮಲ್ಲಿಕಾರ್ಜುನ ಗವಾಯಿಗಳು ಹಾಡಿದರು, ನಮ್ಮ ಜೊತೆಗೆ ಶಿವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಗವಾಯಿಗಳು ಕೂಡ ಹಾಡಿದರು. ನಿಮ್ಮಗಳ ಬಗ್ಗೆ ಎಲ್ಲ ಹಾಡಿದರು. ನೀವಂದರೂ ಒಂದೇ, ನಾನಂದರೂ ಒಂದೇ. ಈಗ ನಮ್ಮದೇ ಅದ ಪುರಾಣ ಅಲ್ಲ. ದೇವಿನೂ ನಾವೇ, ಉಡಿ ತುಂಬೋರು ನಾವೇ, ತುಂಬ್ಕೊಳ್ಳೋರು ನಾವೇ. ಅಪ್ಪಗಳು ಒಂದು ಹಾಸ್ಯ ಹೇಳಿದ್ರು ನಿಮ್ಮ ಕಮಿಟಿಯವ್ರಿಗೆ, ಗಂಡನ ಪಾದ ಅಂದರೆ ನಿಮ್ಮ ಪಾದ ಪೂಜೆ ಮಾಡ್ಕೊಳ್ಳುವಾಗ ನಿಮ್ಮ ಹೆಂಡ್ರದಾರೆ ನೋಡ್ರಿ ಅಂತ. ನಾನು ಅಂದ್ಕೊಂಡೆ ಅವಾಗ, ಇಲ್ಲಡ್ರಿಪ್ಪ, ಕೇಳಿಸ್ಲಿಲ್ಲ ಅವ್ರಿಗೆ ಪುಣ್ಯಕ್ಕೆ. ಇಲ್ಲಡ್ರಿಪ್ಪ, ಮಂದ್ಯಾಗ ಕಾಲು ಹಿಡಿಲಿಲ್ಲ ಅಂದ್ರೆ ಸಂಧ್ಯಾಗರ ಕಾಲು ಹಿಡಿತಾರಳ ಅಂದೆ ನಾನು. ಹಂಗಿರ್ತಾರೆ. ಯಾಕಂದರೆ ನಡೆಯೋದು ಇವ್ರದೇ, ನಮ್ಮದೇ ಹೌದಿಲ್ಲ. ಎಲ್ಲರೂ ಹಾಡಿದರು. ತಾಯಿಯಂದಿರಿಗೆ 5 ಮುತ್ತಿನ ಲಕ್ಷಣ. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ನಮ್ಮ ಯಶವಂತ ಗವಾಯಿಗಳು ಹಾಡಿದರು. ಪಂಚಾಚಾರ್ಯಗಳ 5 ಗುರುತುಗಳು ಒಂದೊಂದು ಹೇಳಿ ವಿಷಯಕ್ಕೆ ಮುಂದೆ ಬರ್ತೀನಿ ನಿಮಗೆ. ಈ ಉಡಿ ಯಾಕೆ ತುಂಬ್ತಾರೆ? ಈ ಉಡಿ ತುಂಬೋ ಉದ್ದೇಶ ಏನು? 5 ಮುತ್ತು. ಒಂದನೇದ್ದು ಕುಂಕುಮ, ಎರಡನೆಯದ್ದು ನತ್ತು, ಮೂರನೇದ್ದು ಮಾಂಗಲ್ಯ, ನಾಲ್ಕನೆಯದ್ದು ಬಳೆ, ಐದನೇದ್ದು ಕಾಲುಂಗುರ. ಇವು 5 ಮುತ್ತು ಹೆಣ್ಣಿಗೆ ಯಾಕೆ ಕೊಟ್ಟರು? ಕೊಟ್ಟ ಮನೆಗೆ ಹುಟ್ಟಿದ ಮನೆಗೆ ಹೆಸರನ್ನು ತಗೊಂಡ ಬಾ ತಾಯಿ ಅಂತ ತಿಳ್ಕೊಂಡು 5 ಮುತ್ತಿನ ಲಕ್ಷಣಗಳನ್ನು ಮುತ್ತೈದೆ ಅಂತ ಕರೀತಾರೆ. ಆ ಮುತ್ತೈದೆ ತನಕ ವಿಶೇಷವಾದ ಅರ್ಥ ಇದೆ. ಹನಿ ಮೇಲೆ ಕುಂಕುಮ. ಅಪ್ಪಗಳು ಒಂದು ಮಾತು ಹೇಳಿದರು, ಹನಿ ಮೇಲೆ ಈಟೀಟ ಕುಂಕುಮ ಹಚ್ಚಬೇಡ್ರಿ, ನಾಚ್ತಾರೆ, ದೊಡ್ಡದು ಕುಂಕುಮ ಹಚ್ಚ್ರಿ ಅಂದರು. ಅದಕ್ಕೆ ಅರ್ಥ ಇದೆ. ಅವ್ರು ಹೇಳಿರ್ತಕ್ಕಂಥ ಗೂಢಾರ್ಥ ಬೇರೆಯೇ ಇದೆ. ಏನು ಹೇಳಿದರು ಅವರು? ದೊಡ್ಡ ಕುಂಕುಮ ಅಂತ ಯಾಕಂದರು? ಈಗಿನವ್ರು ಕುಂಕುಮ ಹಚ್ಚಂಗಿಲ್ಲ, ಟಿಕ್ಳಿ ಹಚ್ತಾರೆ. ಅವು ದೊಡ್ಡೂ ಹಚ್ಚಂಗಿಲ್ಲ, ಈಟೀಟ ಹಚ್ತಾರೆ, ಕಿಟ್ಟಕ್ಕೆ ಜಗಳಾಡಿ ಮನೆಗೆ ಬರ್ತಾರೆ, ತವ್ರ ಮನೆಗೆ. ದೊಡ್ಡ ಕುಂಕುಮ ಹಚ್ಚೋದ್ರಿಂದ ಏನು ಲಾಭ ಇದೆ? ಸ್ತ್ರೀಗಳ ಮಾತು ಎಷ್ಟು ಅವಶ್ಯ ಇದೆ. ಆ ದೊಡ್ಡ ಕುಂಕುಮ ಹಚ್ಚುವುದರಿಂದ ಗಂಡನ ಆಯುಷ್ಯ ಹೆಚ್ಚಾಗ್ತದೆ, ಗಂಡನ ಮನೆ ತಂಪಾಗಿರ್ತದೆ ಅನ್ನೋದಕ್ಕೆ ದೊಡ್ಡ ಕುಂಕುಮ. ಈಗ ಇಟೀಟ ಕುಂಕುಮ ಹಚ್ಚಿ ಜಗಳಾಡಿ ಬರೋದಲ್ಲ. ಯಾವ ಸೀರೆ ಉಡ್ತೀರಿ ಅದೇ ಪ್ರಕಾರ ಟಿಕ್ಳಿ ಹಚ್ತೀರಿ. ಟಿಕ್ಳಿ ಹಚ್ಚಬೇಡ್ರಿ, ಕುಂಕುಮವನ್ನು ಹಚ್ಚ್ರಿ. ಆ ಕುಂಕುಮದ ಸಂಕೇತ ಭಾಳ ವಿಶೇಷವಾದ ಸಂಕೇತ ಅದು. ಇನ್ನು ಇದ್ರ ಬಗ್ಗೆ ನಿಮಗೊಂದು ಹಾಸ್ಯ ಹೇಳಬೇಕಂದ್ರೆ, ಈ ದೊಡ್ಡ ದೊಡ್ಡ ಸಿಟಿ ಒಳಗೆ ಸರ್ಕಲ್ ಅಂತ ಇರ್ತದೆ ನೋಡಿರಿಲ್ಲ. ಒಂದು ಗವಾಯಿಗಳು ಹಾಡಿದ್ರಲ್ಲ, ಪರಪುರುಷ ನೋಡತನ ಬೈದಾಗ, ಅದಕ್ಕೆ ಈ ದೃಷ್ಟ ಅಂತ ಹೇಳ್ತೀನಿ. ಸರ್ಕಲದೊಳಗೆ ಸಿಗ್ನಲ್ ಅಂತ ಹಾಕಿರ್ತಾರೆ. ಸಿಗ್ನಲ್ ಹಾಕಿದಾಗ ಅಲ್ಲಿ ಏನಿರ್ತದ? ಕೆಂಪು ಹಸಿರು ಇರ್ತದಿಲ್ಲ. ಅಲ್ಲಿ ಕೆಂಪು ಮತ್ತು ಹಸಿರು 2 ಸಿಗ್ನಲ್ ಇರ್ತದೆ. ಆ 2 ಸಿಗ್ನಲ್ಲು, ಕೆಂಪು ಸಿಗ್ನಲ್ ಬಿತ್ತು ಅಂದ್ರೆ ಬೇಕಾದವ್ರು ಇರಲಿ, ಗಾಡಿ ಸ್ಟಾಪ್ ಅಲ್ಲ. ಹಸಿರು ಸಿಗ್ನಲ್ ಬಿತ್ತು ಅಂದ್ರೆ ಗಾಡಿ ಚಾಲ್ತಿ. ಹಂಗೆ ಹಸಿರು ಸಿಗ್ನಲ್ ಅಲ್ಲ, ನಿನ್ನ ಹಣೆ ಮೇಲೆ ಕೆಂಪು ಸಿಗ್ನಲ್ ಅಂತ ಕುಂಕುಮ ಇತ್ತು ಅಂದ್ರೆ ಪರಪುರುಷ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡೋದಿಲ್ಲ ಅಂತ ದೊಡ್ಡ ಕುಂಕುಮ. ಇಲ್ಲಂದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ ಹಾಕೋ. ಇದನ್ನು ತಿಳ್ಕೋಬೇಕು. ಇನ್ನು ಎರಡನೆಯದ್ದು ನತ್ತು. ಹೇಮರೆಡ್ಡಿ ಮಲ್ಲಮ್ಮನ ಮೂಗಿನಲ್ಲಿರ್ತಕ್ಕಂಥ 5 ಮುತ್ತಿನ ನತ್ತು ಚಿತ್ರರಂಜಿ ವೇಶ್ಯೆಯ ಸಂಘವನ್ನು ವೇಮಣ್ಣ ಮಾಡಿದಾಗ
ಅದರ ಒಂದು ಮುತ್ತಿನ ಪತಿವ್ರತ ಧರ್ಮದ ಒಂದು ಮುತ್ತಿನ ಸಂಕೇತವಾಗಿ ಪತಿಯೇ ಪರಮಾತ್ಮ, ಪತಿಯೇ ಸಕಲ ಸೌಭಾಗ್ಯ ಅನ್ನತಕ್ಕಂಥ ಮಲ್ಲಮ್ಮ ಹುಚ್ಚ ಗಂಡನಿದ್ದರೂ ಕೂಡ ಜಗತ್ತಿಗೆ ಮೆಚ್ಚುವಂಗ ಜೀವನವನ್ನು ಮಾಡಿದ್ಲಲ್ಲ, ಅಂಥ ಜೀವನವನ್ನು ಮಾಡಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನ ಮೂಗಿನಲ್ಲಿ ಇರ್ತಕ್ಕಂಥ 5 ಮುತ್ತಿನ ನತ್ತು ಒಬ್ಬ ಚಿತ್ರರಂಜಿನಿಯ ಮನಸ್ಸು ಬದಲಾಗಬೇಕಾಗಿತ್ತು ಅಂದರೆ ಇದೇ ಪತಿವ್ರತ ಧರ್ಮದ ಸ್ತ್ರೀಯ ನತ್ತಿನಿಂದ. ಇದು ಒಂದು ಕಾರಣ. ಎರಡನೆಯದ್ದು, ಇನ್ನು ಮೂರನೇದ್ದು ಏನು ಅಂತ ಕೇಳಿದರೆ ತಾಳಿ. ತಾಳು ಅಂತ ತಾಳಿ ಕಟ್ಟ್ಯಾರೆ. ಎಲ್ಲಿ ತನಕ ತಾಳಬೇಕು? ಕುತ್ತಿಗೆಗೆ ಬರೋ ತನಕ ತಾಳಬೇಕು. ಇವು ಸಾಮಾನ್ಯ ಎಲ್ಲರೂ ಹೇಳೋದೆ, ವಿಶೇಷ ಸಂದರ್ಭದ ಹೇಳಾಕತ್ತೀವಿ. ಕುತ್ತಿಗೆಗೆ ಬರೋ ತನಕ ತಾಳು ಅಂತ ಮೂರನೇದ್ದು. ಇನ್ನು ನಾಲ್ಕನೆಯದ್ದು, ಹಸಿರು ಬಳೆನೇ ಯಾಕೆ ಹಾಕ್ತಾರೆ? ನಿಮ್ಮ ಜೀವನ ಹಚ್ಚು ಹಸಿರಾಗಿರಲಿ, ನಿಮ್ಮ ಜೀವನ ಯಾವತ್ತೂ ಕೂಡ ಕುಂದು ಒಡೆಯದಿರಲಿ, ಜೀವನ ಹಚ್ಚು ಹಸಿರಾಗಿ ಜೀವನವನ್ನು ಮಾಡು ತಾಯಿ ಅಂತ ತಿಳ್ಕೊಂಡು ಆ ಹಸಿರು ಬಳೆಯ ಸಂಕೇತವನ್ನು ತೊಡಿಸ್ತಾರೆ. ಇನ್ನು 5ನೇಯದ್ದು ಕಾಲುಂಗುರ. ಇದು ಬಹಳ ವಿಶೇಷವಾದ ಅರ್ಥ. ಕಾಲುಂಗುರವನ್ನು ಯಾಕೆ ತೊಡಿಸ್ತಾರೆ? ಕಾಲಲ್ಲೇ ಯಾಕೆ ತೊಡಿಸ್ತಾರೆ? ನೀನು ಕೊಟ್ಟ ಮನೆಗೆ ಕಾಲೂರಿ ನಿಲ್ಲು, ಕಿಟಕ್ಕೆ ಜಗಳಾಡಿ ಮನೆಗೆ ಬರಬೇಡ, ತವರು ಮನೆಗೆ ಬರಬೇಡ, ಕುಡುಕ ಇರಲಿ ಕೆಡಕ ಇರಲಿ ಬೇಕಾದ್ದೇ ಇರಲಿ, ಗಂಡನ ಜೊತೆಗೆ ಜೀವನವನ್ನು ಸಮಬಾಳ್ವೆಯನ್ನು ನಡೆಸು. ನಗುತ್ತಾ ನಗುತ್ತಾ ಇರಬೇಕು, ನಗುವೆ ಬಾಳಿನ ಬಲು ಬೆಳಕು, ಅಳುತ್ತಾ ಇರುವುದು ಅತಿ ಕೆಡಕು, ಅದರಿಂದಲೇ ಹುಟ್ಟುದು ಒಡಕು. ಗಂಡ ಹೆಂಡರ ಒಡನಾಟ ಹಾಲು ಜೇನಂತಿರಬೇಕು, ಇಬ್ಬರು ಕೂಡಿ ಬಾಳಿನ ಬಂಡಿ ಎಳಿಬೇಕು ಅಂತ ಬರೀತಾರೆ ಜಾನಪದ ಸಾಹಿತ್ಯದೊಳಗೆ. ಹಂಗೆ ಗಂಡ ಹೆಂಡರ ಒಂದಾದರೆ ನಂದಾದೀಪ ಮಲ್ಲಯ್ಯ ಅಂತಾರೆ. ಗಂಡ ಹೆಂಡತಿಗೆ ಕಾಲುಂಗುರವನ್ನು ಯಾಕೆ ತೊಡಿಸ್ತಾರೆ? ವಿಶೇಷವಾಗಿರ್ತಕ್ಕಂಥದ್ದು ಸುಮ್ಮನೆ ರಾಮಾಯಣದ ಒಂದು ಇತಿಹಾಸವನ್ನು ಸೂಕ್ಷ್ಮವಾಗಿ ಮಜ್ಜಿಗೆ ಪುಸ್ತಕ ರಾಮಾಯಣ ಅಂತೀವಲ್ಲ ಹಂಗೆ ಹೇಳ್ತೀನಿ. ರಾಮ ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ಅಡವಿಗೆ ವನವಾಸಕ್ಕೆ ಹೋದಾಗ, ನಿಮಗೆಲ್ಲ ಧಾರಾವಾಹಿ ನೋಡಿರಿ, ಇತಿಹಾಸ ಗೊತ್ತದ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಆ ರಾಮ ಸೀತೆಯ ಸಲುವಾಗಿ ಚಿಗುರೆಯನ್ನು ತರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಲಕ್ಷ್ಮಣ ನೀನು ಹೋಗುವಂತ ಸೀತೆ ಹೇಳಿದಾಗ, ಇಲ್ಲ ನಿಮ್ಮನ್ನು ನೋಡ್ಕೊತ ಇರಬೇಕು ಅಂತ ಅಣ್ಣನ ಆಜ್ಞೆ ಆಗಿದೆ, ಇಲ್ಲೇ ಇರ್ತೀನಿ ಅಂತ ಲಕ್ಷ್ಮಣ ಹೇಳಿದ. ಅವಾಗ ಸೀತೆ ಅಂತಾಳೆ, ಇಲ್ಲ ನೀನು ಹೋಗು, ನಿನ್ನ ಅಣ್ಣನಿಗೆ ಏನೋ ಆಗ್ಯದ ಹೋಗು ಅಂತ ಬಲವಂತವಾಗಿ ಕಳಿಸುವ ಸಂದರ್ಭದಲ್ಲಿ ಒಂದು ಅಡ್ಡ ಗೆರೆಯನ್ನು ಎಳಿತಾನೆ ಲಕ್ಷ್ಮಣ. ಗೆರೆಯನ್ನು ಎಳೆದಾಗ ರಾವಣ ಮಾರುವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಂಥ ಸಂದರ್ಭದೊಳಗೆ ಸೀತೆಗೆ ಅಂತಾಳೆ, ನಾನು ಮೋಸ ಹೋದೆ, ಇನ್ನು ನನ್ನ ರಾಮ ಲಕ್ಷ್ಮಣ ನನ್ನನ್ನು ಹುಡುಕಿದರೆ ಇವ್ರಿಗೆ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಕೊರಳಲ್ಲಿ ಇರ್ತಕ್ಕಂಥ ಮಾಂಗಲ್ಯವನ್ನು ಒಗಿತಾಳೆ. ಕೊರಳಲ್ಲಿ ಇರ್ತಕ್ಕಂಥ ಮುತ್ತುಗಳನ್ನು ಚೆಲ್ತಾ ಹೋಗ್ತಾಳೆ ತಾನು ಹೋಗತಕ್ಕಂಥ ದಾರಿ ಒಳಗೆ. ಮೂಗಿನಲ್ಲಿ ಇರ್ತಕ್ಕಂಥ ನತ್ತನ್ನು ಒಗಿತಾಳೆ, ತಾಳಿ ಒಗಿತಾಳೆ, ಬಳೆ ಒಗಿತಾಳೆ, ಕೊನೆಗೆ ಕಾಲುಂಗುರವನ್ನು ಒಗಿತಾಳೆ. ಇವೆಲ್ಲನೂ ಒಕ್ಕೋತ ಹೋದಂಥ ಸಂದರ್ಭದೊಳಗೆ ಇವರು ಹುಡುಕ್ತಾ ಸೀತೆ ಅಂತ ಅದೇ ದಾರಿಗೆ ಹೋದಾಗ ಸೀತೆಯ ಮುತ್ತುಗಳು ಸಿಗ್ತವೆ. ಸೀತೆಯ ಮುತ್ತು ಸಿಕ್ಕಾಗ ರಾಮ ಅಂತಾನೆ ಲಕ್ಷ್ಮಣನಿಗೆ, ಇವು ನನ್ನ ಸೀತೆಯ ಮಾತೆಯ ಮುತ್ತು ನೋಡು ಅಂದ. ನನಗೆ ಗೊತ್ತಿಲ್ಲಂದ ಲಕ್ಷ್ಮಣ. ಇದು ಗೂಢಾರ್ಥ ಬೇರೆದ, ಲಕ್ಷ್ಯ ಕೊಟ್ಟು ಕೇಳ್ರಿ. ನನಗೆ ಗೊತ್ತಿಲ್ಲ. ಅವಾಗ ಎರಡನೇದ್ದು ಮಾಂಗಲ್ಯ ಸಿಗ್ತದ, ಇದು ನಾನು ಕಟ್ಟಿರ್ತಕ್ಕಂಥ ಸೀತೆಯ ಮಾಂಗಲ್ಯ ಅಂದಾಗ ನನಗೆ ಗೊತ್ತಿಲ್ಲ ಅಂದ. ಮೂಗ್ನತ್ತು ಕೇಳಿದ್ರು ಗೊತ್ತಿಲ್ಲ ಅಂದ, ತಾಳಿ ಕೇಳಿದ್ರು ಗೊತ್ತಿಲ್ಲ ಅಂದ, ಬಳೆ ಕೇಳಿದ್ರು ಗೊತ್ತಿಲ್ಲ ಅಂದ, ಕೊನೆಗೆ ಕಾಲುಂಗುರ ಕೇಳಿದಾಗ ಇವು ನನ್ನ ಸೀತಾಮಾತೆ ಕಾಲುಂಗುರ ಅಂದಾಗ ಹೌದನ್ನ ಅಂತ ಕಣ್ಣಿಗೆ ಒತ್ತುಗೋತಾನೆ ಲಕ್ಷ್ಮಣ. ಅಲ್ಲಿ ಒಂದು ರಾಮನಿಗೆ ಪ್ರಶ್ನೆ ಬರ್ತದೆ, 4 ಕೇಳಿದಾಗ ಇವು ಗೊತ್ತಿಲ್ಲ ಅಂದೆಲ್ಲ, ಆದರೆ ಸೀತಾಮಾತೆಯ ಕಾಲಿನಲ್ಲಿ ಇರ್ತಕ್ಕಂಥ ಕಾಲುಂಗುರ ಮಾತ್ರ ನನ್ನ ಅತ್ತಿಗೆವೆ ಅಂದೆಲ್ಲ ಯಾಕೆ ಲಕ್ಷ್ಮಣ ಅಂತ ಕೇಳಿದಾಗ ಮುತ್ತಿನಂತ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ, ಅಣ್ಣ ನೀನು ಯಾವತ್ತು ಆ ಅತ್ತಿಗೆಯನ್ನು ಕೈ ಹಿಡಿದು ನಮ್ಮ ಮನೆಗೆ ಕರ್ಕೊಂಡು ಬಂದಿಯಲ್ಲ, ಅಂದಿನಿಂದ ಇಂದಿನವರೆಗೆ ಆ ತಾಯಿ ಎಂಥ ಆಭರಣ ಹಾಕ್ಯಾಳ ನೋಡಿಲ್ಲ, ಎಂಥ ತಾಳಿ ಅದ ನೋಡಿಲ್ಲ, ಎಂಥ ಬಳೆ ಅದ ನೋಡಿಲ್ಲ, ಎಂಥ ಮುತ್ತು ಅದ ನೋಡಿಲ್ಲ, ಎಂಥ ಮೂಗಿನಲ್ಲಿರ್ತಕ್ಕಂಥ ನತ್ತು ನೋಡಿಲ್ಲ, ಯಾವುದು ನೋಡಿಲ್ಲ. ಕೇವಲ ನನ್ನ ಲಕ್ಷ್ಯ, ನನ್ನ ದೃಷ್ಟಿ ಸೀತಾ ಮಾತೆಯ ಪಾದದಡಿಯಲ್ಲಿ ಇತ್ತು, ಕಾಲುಂಗರ ಮಾತ್ರ ನೋಡಿನಿ ಅಂತ ಹೇಳ್ತಾರೆ. ಅದಕ್ಕೆ ಜಗತ್ತಿನೊಳಗೆ 5 ಮಂದಿ ತಾಯಂದಿರದಾರೆ. ಒಂದು ಹೆತ್ತ ತಾಯಿ, ಎರಡನೇದ್ದು ಹೆಣ್ಣು ಕೊಟ್ಟ ಅತ್ತಿಗೆ, ಮೂರನೇದ್ದು ಅಣ್ಣನ ಹೆಂಡತಿ, ನಾಲ್ಕನೇದ್ದು ರಾಜನ ಹೆಂಡತಿ, 5ನೇದ್ದು ಗುರುವಿನ ಹೆಂಡತಿ. 5 ಮಂದಿ ತಾಯಂದಿರು ಜಗತ್ತಿನೊಳಗೆ ಅದಾರೆ.
ನಮ್ಮ ತಾಯಂದಿರು ಇವತ್ತು ಎಷ್ಟೇ ತಾಯಂದಿರು ಕೂಡ ಕೆಲಸ ಮಾಡ್ತೀರಿ. ಹಳ್ಳಿ ಹೆಣ್ಮಕ್ಳು ರೈತರ ಹೆಂಡತಿಯಾದರೂ ಕೂಡ ಕೆಲಸವನ್ನು ಮಾಡ್ತೀರಿ. ನಿಮ್ಮನ್ನು ನೋಡಿ ಸಂಸ್ಕೃತದೊಳಗೆ ಒಂದು 4 ಮಾತನ್ನು ಬರೀತಾರೆ, ಕನ್ನಡದಲ್ಲಿ ನಿಮಗೆ ಹಾಗೆ ಸಾದಾ ಹೇಳ್ತೀನಿ. ಎಲ್ಲರಿಗಿಂತಲೂ ಗಂಡು ಮಕ್ಳಿಗಿಂತಲೂ ಕೂಡ 8 ಪಟ್ಟು ಕೆಲಸ ಜಾಸ್ತಿ ಮಾಡ್ತೀರಂತ ನೀವು. ಏನ್ರಿ, ಗಂಡು ಮಕ್ಳಿಗಿಂತಲೂ 8 ಪಟ್ಟು ಕೆಲಸ ಜಾಸ್ತಿ ಮಾಡ್ತೀರಿ. ಅದೇ ಹೆಂಗೆ ಅಂತೀರೇನು? ಗಂಡನ ನೋಡ್ಕೋಬೇಕು, ಮಕ್ಕಳ ನೋಡ್ಬೇಕು, ಅತ್ತಿ ಮಾವನ ಮನೆ ಒಳಗೆ ಎಲ್ಲರನ್ನೂ ನೋಡಿ ಕೊನೆಗೆ ಗಂಡ ರೈತ ಇದ್ದರೆ ಹೊಲದಲ್ಲಿ ಕೆಲಸ ಮಾಡ್ತಿದ್ರೆ ಬುತ್ತಿ ಕಟ್ಟಿಕೊಂಡು ಹೋಗಿ ಗಂಡನಿಗೆ ಉಣಿಸಿ, ಕಾರೇಶು ದಾಸಿ ಕರಣೇಶು ಮಂತ್ರಿ ಭೋಜೇಶು ಮಾತ ಕ್ಷಮೆಯ ದರಿತ್ರಿಯಾಗಿ ಶೈನೇಶು ರಂಬೆಯಾಗಿ ಅಲ್ಲಿ ಗಂಡನಿಗೆ ಮಾತೃ ಸ್ವರೂಪಳಾಗಿ ಭೋಜನವನ್ನು ಮಾಡಿಸಿ ಗಂಡಗಚ್ಚಿ ಹಾಕಿ ಸರಿಸಮ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ನಮ್ಮ ತಾಯಂದಿರು, 8 ಪಟ್ಟು ಕೆಲಸ ಜಾಸ್ತಿ ಮಾಡ್ತಿರಂತ. ಇನ್ನು ಎರಡನೇದ್ದು, ಗಂಡು ಮಕ್ಕಳಿಗಿಂತಲೂ ಕೂಡ 4 ಪಟ್ಟು ಬುದ್ಧಿ ಜಾಸ್ತಿ ಇರ್ತದಂತ. ಕರಣೇಶು ಮಂತ್ರಿ 4 ಪಟ್ಟು ಬುದ್ಧಿ ಜಾಸ್ತಿ ಇರ್ತದೆ. ಆದರೆ ಬುದ್ಧಿಯನ್ನು ಉಪಯೋಗಿಸೋದ್ರಲ್ಲಿ ಉಪಯೋಗಿಸ್ಬೇಕು, ಇನ್ನೊಂದು ಮಣಿ ಒಡೆಯೋದ್ರಲ್ಲಿ ಉಪಯೋಗಿಸ್ಬಾರ್ದು. ಆವಾಗ 4 ಪಟ್ಟು ಬುದ್ಧಿ ಜಾಸ್ತಿ ಇರ್ತದಲ್ಲ. ಇನ್ನೊಂದು ಮಾತು ಹೇಳ್ತಾರೆ ಅವ್ರು ಕೊನೆದು, ಗಂಡು ಮಕ್ಳಿಗಿಂತಲೂ 2 ಪಟ್ಟು ಊಟ ಜಾಸ್ತಿ ಮಾಡ್ತಿರಂತ. ಹೆಂಗಂದರೆ ನೋಡ್ರಿ, ನೀವು ಅಡುಗೆ ಮಾಡ್ತಾ ನೋಡ್ತಿರ್ಬೇಕು, ಖಾರ ಆಗೈತಿಲ್ಲೋ ನೆಕ್ಕಿ ನೋಡ್ತೀರ, ಉಪ್ಪು ಆಗೈತಿಲ್ಲೋ ನೆಕ್ಕಿ ನೋಡ್ತೀರ, ಹುಳಿ ಆಗೈತಿಲ್ಲೋ ನೆಕ್ಕಿ ನೋಡಿ ಮ್ಯಾಲೆ ಒಂದು ಅರ್ಧ ಚರಿಗೆ ನೀರು ಕುಡಿತು ಅಂದ್ರೆ ಬರ್ತಿಯಾಗಿರ್ತದೆ, ಒಂದು ಬ್ಯಾಲೆನ್ಸ್ ಬಂದುಬಿಟ್ಟಿರ್ತದೆ. ಮಗ್ಗಲ ಮನೆ ಶಾಂತವ್ ಕೇಳ್ತಾಳೆ, ಊಟ ಆತೇನೆಕ್ಕ ಅಂತ ಕೇಳಿದಾಗ, ಇಲ್ಲವ್ವ ನನ್ನ ಗಂಡನ ಉಣಿಸ್ಲಾರ್ದು ಒಟ್ಟ ಉಣಂಗಿಲ್ಲ ಅಂತಾಳೆ. ಯಾಕೆಂದರೆ ಗಂಡ ಬಂದು ಊಟ ಮಾಡೋತನ ಬರ್ತಿಯಾಗಿರ್ತದಲ್ಲ. ಹಂಗೆ ನಮ್ಮ ತಾಯಂದ್ರಿ ಇಷ್ಟೆಲ್ಲ ಮಾಡಿದರೂ ಕೂಡ ಗಂಡ ಕುಡುಕ ಇರಲಿ ಕೆಡಕ ಇರಲಿ ಹಳ್ಳಿ ಒಳಗೆ ತನ್ನ ಜೀವನವನ್ನು ಸಾಗಿಸುವಂಥ ಈ ತಾಯಿ ಯಾವ ರೀತಿ ಇರ್ತಾಳೆ, ಯಾವ ರೀತಿ ನಡೀತಾಳೆ ಅನ್ನತಕ್ಕಂಥದ್ದು ಜಾನಪದ ಸಾಹಿತ್ಯದಲ್ಲಿ ಭಾಳ ಚಂದ ಹೇಳ್ತಾರೆ. ಗಂಡ